ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಒಂದು ಪ್ರೊಫೆಸರ್ ಒಬ್ಬರಿದ್ದಾರೆ. ಅವರಿಗೆ ಬೆಳಗ್ಗೆನೇ ಲೋಕಾಯುಕ್ತ ಅಧಿಕಾರಿಗಳು ಮತ್ತು ಪೊಲೀಸರು ಶಾಖನ್ನು ಕೊಟ್ಟಿರುವಂಥದ್ದು. ಅವರ ಮನೆ ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯ ಏನಿದೆ ಅದೊಂದು ವಿವಿಧ ವಿಭಾಗಗಳ ಒಂದು ಕಚೇರಿಯ ಮೇಲೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಮತ್ತು ಆಫೀಸರ್ಗಳು ಎಲ್ಲರೂ ಕೂಡ ಒಂದು ದಾಳಿಯನ್ನು ಮಾಡಿ ತಲಾಶ್ ನಡೆಸಿದ್ದಾರೆ. ಇದೇ ವಿಚಾರವಾಗಿ ಸಾಕಷ್ಟು ಒಂದು ಪತ್ರಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯ ಏನಿದೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಸುಭಾಷ್ ಚಂದ್ರ ನಾಟಿಕರ್ ಏನಿದ್ದಾರೆ ಅವರ ಒಂದು ನಿವಾಸ ಹಾಗೂ ಅವರ ಒಂದು ವಿಭಾಗದ ಮೇಲೆ ಮಂಗಳವಾರ ಅಂದರೆ ಇಂದು ಬೆಳಗ್ಗೆನೇ ಅಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನಾಟಿಕಲ್ ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ಒಂದು ಸಮಾಜಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿದ್ದರು ಹಾಗೂ ಅಂಬೇಡ್ಕರ್ ಸ್ಟಡೀಸ್ ಆಯೋಜಕರು ಕೂಡ ಆಗಿದ್ದರು. ಧಾರವಾಡ ಶೆಟ್ಟರ್ ಕಾಲೋನಿಯಲ್ಲಿ ಅವರ ಮನೆ ಇದೆ. ಅಲ್ಲಿ ನಾಟಿಕಲ್ ಅವರ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಕೊಪ್ಪಳದ ತಾಳಿಕೋಟೆಯಲ್ಲೂ ಕೂಡ ಅವರಿಗೆ ಸ್ವಂತ ಮನೆ ಇದೆ, ಅಲ್ಲಿ ಕೂಡ ಮನೆ ಹೊಂದಿದ್ದಾರೆ. ಅದರ ಜೊತೆಗೆ ಎರಡೂ ಕಡೆಯಲ್ಲೂ ಕೂಡ ಏಕಕಾಲದಲ್ಲಿನೇ ಲೋಕಾಯುಕ್ತ ಅಧಿಕಾರಿಗಳು ಪೊಲೀಸರು ದಾಳಿ ನಡೆಸಿದ್ದಾರೆ. ಇದರ ಜೊತೆಗೆ ಕರ್ನಾಟಕ ವಿವಿಯ ಒಂದು ಸಮಾಜಶಾಸ್ತ್ರ ವಿಭಾಗದ ಅಂಬೇಡ್ಕರ್ ಸ್ಟಡೀಸ್ ವಿಭಾಗದ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದು ತಪಾಸಣೆಯನ್ನು ಕೂಡ ಮಾಡಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯ ಏನಿದೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಸುಭಾಷ್ ಚಂದ್ರ ನಾಟಿಕರ್ ಏನಿದ್ದಾರೆ ಅವರ ಒಂದು ನಿವಾಸ ಹಾಗೂ ಅವರ ಒಂದು ವಿಭಾಗದ ಮೇಲೆ ಮಂಗಳವಾರ ಅಂದರೆ ಇಂದು ಬೆಳಗ್ಗೆನೇ ಅಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನಾಟಿಕಲ್ ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ಒಂದು ಸಮಾಜಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿದ್ದರು ಹಾಗೂ ಅಂಬೇಡ್ಕರ್ ಸ್ಟಡೀಸ್ ಆಯೋಜಕರು ಕೂಡ ಆಗಿದ್ದರು. ಧಾರವಾಡ ಶೆಟ್ಟರ್ ಕಾಲೋನಿಯಲ್ಲಿ ಅವರ ಮನೆ ಇದೆ. ಅಲ್ಲಿ ನಾಟಿಕಲ್ ಅವರ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಕೊಪ್ಪಳದ ತಾಳಿಕೋಟೆಯಲ್ಲೂ ಕೂಡ ಅವರಿಗೆ ಸ್ವಂತ ಮನೆ ಇದೆ, ಅಲ್ಲಿ ಕೂಡ ಮನೆ ಹೊಂದಿದ್ದಾರೆ. ಅದರ ಜೊತೆಗೆ ಎರಡೂ ಕಡೆಯಲ್ಲೂ ಕೂಡ ಏಕಕಾಲದಲ್ಲಿನೇ ಲೋಕಾಯುಕ್ತ ಅಧಿಕಾರಿಗಳು ಪೊಲೀಸರು ದಾಳಿ ನಡೆಸಿದ್ದಾರೆ. ಇದರ ಜೊತೆಗೆ ಕರ್ನಾಟಕ ವಿವಿಯ ಒಂದು ಸಮಾಜಶಾಸ್ತ್ರ ವಿಭಾಗದ ಅಂಬೇಡ್ಕರ್ ಸ್ಟಡೀಸ್ ವಿಭಾಗದ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದು ತಪಾಸಣೆಯನ್ನು ಕೂಡ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.